ಕೋಗಿಲು ಕ್ರಾಸ್ ಒತ್ತುವರಿ. ಹಾಗಾದ್ರೆ ಯಾರಿಗೆ ಸಿಗತ್ತೆ ಮನೆ? ವಲಸಿಗರಿಗೆ ಮನೆ ಕೊಡಲು ರಾಜ್ಯ ಸರ್ಕಾರ ಮುಂದು. ಕೋಗಿಲು ಕ್ರಾಸ್ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಈ ಒಂದು ಮನೆ ಸಿಗತ್ತೆ? ವಲಸಿಗರಿಗೆ ಮನೆ ಕೊಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಕೆಡಬಿದ್ದು 82 ಮನೆ, 262 ಜನರಿಂದ ಅರ್ಜಿ ಸಲ್ಲಿಕೆ. ಸರ್ಕಾರದ ಮನೆಗೆ 34 ಮಂದಿ ಮಾತ್ರ ಅರ್ಹರು. ಇನ್ನು ಜಿಬಿಎ ಜಿಲ್ಲಾಡಳಿತ ಜಂಟಿ ಸರ್ವೆ ನಡೆಸಿ ಮಾಹಿತಿಯನ್ನ ಸಂಗ್ರಹ ಮಾಡಿದೆ. ಸಚಿವ ಜಮೀರ್ ಕೃಷ್ಣ ಬೈರೇಗೌಡ ಕೈ ಸೇರಿದ ದಾಖಲೆಗಳು. ಅಕ್ರಮವಾಗಿ ನಿರ್ಮಿಸಿದ್ದ ಒಟ್ಟು 82 ಮನೆಯನ್ನ ಕೆಡವಲಾಗಿದೆ. ಒಟ್ಟು 118 ಕುಟುಂಬಗಳು ಆಧಾರ್ ಕಾರ್ಡ್ ಅನ್ನು ಹೊಂದಿದೆ. 102 ಕುಟುಂಬಗಳು ಮತದಾರರ ಗುರುತಿನ ಚೀಟಿ ಕೂಡ ಇದೆ. ಇನ್ನು 34 ಕುಟುಂಬಗಳು ಮಾತ್ರ ಸ್ಥಳೀಯರು ಅಂತ ವರದಿಯನ್ನ ನೀಡಲಾಗಿದೆ. ಇನ್ನು ಸರ್ವೆ ನಡೆಸಿ 2 ಸಚಿವರಿಗೆ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಷರತ್ತುಗಳ ಅನ್ವಯ ಅರ್ಹರಿಗೆ ನಾಳೆ ಮನೆ ವಿತರಣೆಯನ್ನ ಮಾಡಲಾಗುತ್ತೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆಗಳನ್ನ ಹಂಚಿಕೆ ಮಾಡಲಾಗುತ್ತೆ. ಆದ್ರೆ ಯಾರಿಗೆಲ್ಲ ಮನೆ ಕೊಡ್ತಾರೆ ಅನ್ನೋದೇ ಸಸ್ಪೆನ್ಸ್ ಆಗಿ ಉಳಿದಿದೆ. ಇನ್ನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಈ ಒಂದು ಮನೆಗಳ ಹಂಚಿಕೆಯನ್ನ ಮಾಡಲಾಗುತ್ತೆ. ಕೋಗಿಲು ಕ್ರಾಸ್ ಒತ್ತುವರಿ ಯಾರಿಗೆ ಮನೆ ಸಿಗುತ್ತೆ? ವಲಸಿಗರಿಗೆ ಮನೆ ಕೊಡಲು ರಾಜ್ಯ ಸರ್ಕಾರ ಸದ್ಯಕ್ಕೆ ಮುಂದಾಗಿದೆ. ಕೆಡಬಿದ್ದ 82 ಮನೆ, 262 ಜನರಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಸರ್ಕಾರದ ಮನೆಗೆ 34 ಮಂದಿ ಮಾತ್ರ ಅರ್ಹರು ಅಂತ ವರದಿಯನ್ನ ನೀಡಲಾಗಿದೆ. ಜಿಬಿಎ ಜಿಲ್ಲಾಡಳಿತ ಜಂಟಿ ಸರ್ವೆಯನ್ನ ನಡೆಸಿ ಮಾಹಿತಿಯನ್ನ ಸಂಗ್ರಹ ಮಾಡಿದ್ರು. ಸಚಿವ ಜಮೀರ್ ಜೊತೆಗೆ ಕೃಷ್ಣ ಬೈರೇಗೌಡ ಅವರ ಕೈ ಸೇರಿದ ಈ ಒಂದು ದಾಖಲೆ. ಅಕ್ರಮವಾಗಿ ನಿರ್ಮಿಸಿದ ಒಟ್ಟು 82 ಮನೆಯನ್ನ ಕೆಡವಲಾಗಿದೆ. ಒಟ್ಟು 118 ಕುಟುಂಬಗಳು ಆಧಾರ್ ಕಾರ್ಡ್ ಅನ್ನ ಹೊಂದಿದೆ. ಇನ್ನು 102 ಕುಟುಂಬಗಳು ಮತದಾರರ ಗುರುತಿನ ಚೀಟಿ ಕೂಡ ಇದೆ. ಆದ್ರೆ 34 ಕುಟುಂಬಗಳು ಮಾತ್ರ ಸ್ಥಳೀಯರು ಅಂತ ಈಗ ವರದಿಯನ್ನ ನೀಡಲಾಗಿದೆ. ಈ ಒಂದು ಸರ್ವೆಯನ್ನ ನಡೆಸಿ 2 ಸಚಿವರಿಗೆ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಷರತ್ತುಗಳ ಅನ್ವಯ ಅರ್ಹರಿಗೆ ನಾಳೆ ಮನೆಯನ್ನ ವಿತರಣೆ ಮಾಡಲಾಗುತ್ತೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆಗಳನ್ನ ಹಂಚಿಕೆ ಮಾಡಲಾಗುತ್ತೆ. ಆದ್ರೆ ಯಾರಿಗೆಲ್ಲ ಮನೆ ಕೊಡ್ತಾರೆ ಅನ್ನೋದೇ ಬಹಳ ಸಸ್ಪೆನ್ಸ್ ಆಗಿದೆ. ನೋಡ್ಬೇಕಾಗುತ್ತೆ ಯಾರಿಗೆಲ್ಲ ಈ ಒಂದು ಮನೆಯನ್ನ ನೀಡ್ತಾರೆ ಅಂತ. ನಿರಾಶ್ರಿತರಿಗೆ ಮನೆ ಕೊಡ್ತಾರಾ ಅಥವಾ ವಲಸಿಗರಿಗೆ ಮನೆಯನ್ನ ಕೊಡ್ತಾರಾ ಅಂತ ನೋಡ್ಬೇಕಾಗುತ್ತೆ. ಈ ಒಂದು ಕೋಗಿಲು ಕ್ರಾಸ್ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೂಡ ಈಗ ಮನೆಯನ್ನ ಕೊಡ್ಲಿಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದೆ. ಆದ್ರೆ ಬಿಜೆಪಿಯವರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದಂಗೆ ನಿಮ್ಗೆ ಕೋಗಿಲು ಕ್ರಾಸ್ ಮೇಲೆ ಇಷ್ಟೊಂದು ಅತಿಯಾದ ಪ್ರೀತಿ ಇದೆ, ಅದಂಗೆ ಅಲ್ಲಿನವ್ರಿಗೆ ಮಾತ್ರ ಮನೆಯನ್ನ ಕೊಡ್ತಾ ಇದ್ರ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಆದ್ರೂ ಕೂಡ ರಾಜ್ಯ ಸರ್ಕಾರ ಈಗ ಆ ಒಂದು ಕೋಗಿಲು ಕ್ರಾಸ್ ನಿವಾಸಿಗಳೇನಿದ್ರು ಅವರಿಗೆ ಮನೆಯನ್ನ ಕೊಡ್ಲಿಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಅಲ್ಲಿ ಏನು ಮನೆಯನ್ನ ಕೆಡವಲಾಗಿತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ವರದಿಯನ್ನು ಕೂಡ ಸಿದ್ಧಪಡಿಸ್ಕೊಂಡಿದ್ದಾರೆ. ಕೇವಲ 34 ಕುಟುಂಬಗಳು ಮಾತ್ರ ಈ ಒಂದು ಮನೆಯನ್ನ ಪಡೆಯಲಿಕ್ಕೆ ಅರ್ಹರು ಅಂತ ಈಗ ವರದಿಯನ್ನ ಕೊಟ್ಟಿದ್ದಾರೆ. ಜಿಬಿ ಅವರು ಒಂದು ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆ ಕೂಡ ಮಾಡಿದ್ರು. ಮುಖ್ಯವಾಗಿ ಈಗ ಏನು ಆಧಾರ್ ಕಾರ್ಡ್ ಇದ್ದಾವೆ ಅದೆಲ್ಲವೂ ಕೂಡ ಫೇಕ್ ಆಧಾರ್ ಕಾರ್ಡ್ ಅನ್ನೋದು ಕೂಡ ತಿಳಿದು ಬಂದಿದೆ. ಅಂದ್ರೆ ವಲಸಿಗರು ಬೇರೆಯವರ ಬಳಿ ಒಂದು ಫೇಕ್ ಆಧಾರ್ ಕಾರ್ಡ್ ಅನ್ನ ತರಿಸ್ಕೊಂಡಿದ್ರು, ರೆಡಿ ಮಾಡಿಸ್ಕೊಂಡಿದ್ರು. ಹಾಗಾಗಿ ವಲಸಿಗರಿಗೆ ಈ ಒಂದು ಮನೆಯನ್ನ ನೀಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕೇವಲ 34 ಕುಟುಂಬಗಳು ಮಾತ್ರ ಈ ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ಮನೆಯನ್ನ ಪಡಿಲಿಕ್ಕೆ ಅರ್ಹ ಅಂತ ಕೂಡ ಸದ್ಯಕ್ಕೆ ತಿಳಿದು ಬಂದಿದೆ. ಹಾಗಾಗಿ ಯಾರಿಗೆ ಮನೆಯನ್ನ ಕೊಡ್ತಾರೆ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿದಿದೆ. ವಲಸಿಗರಿಗೆ ಏನಾದ್ರೂ ಮನೆ ಕೊಡ್ತಾರ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಬಿಜೆಪಿ ಆಲ್ರೆಡಿ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಮನೆಯನ್ನ ಒತ್ತುವರಿ ಮಾಡಿದ ನಂತರ ಅಂದ್ರೆ ತೆರವುಗೊಳಿಸಿದ ನಂತರ ಅದ್ ಹೆಂಗ್ ನೀವು ಮನೆಯನ್ನ ಮಾಡ್ಕೊಡ್ತೀರಾ? ಹಾಗಾದ್ರೆ ಹಿಂದೆ ಕೂಡ ಇದೇ ರೀತಿ ಸಾಕಷ್ಟು ಒತ್ತುವರಿಯನ್ನ ಮಾಡಿದ್ದೀರಾ, ತೆರವನ್ನ ಮಾಡಿದ್ರ, ಆದ್ರೂ ಕೂಡ ಬೇರೆಯವರಿಗೆ ನೀವು ಮನೆಯನ್ನ ಮಾಡಿಕೊಟ್ಟಿಲ್ಲ. ಆದ್ರೆ ಕೋಗಿಲು ಕ್ರಾಸ್ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ ಕೂಡ ಬಿಜೆಪಿಯವರು ಪ್ರಶ್ನೆಯನ್ನ ಮಾಡಿದ್ರು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಕೋಗಿಲು ಕ್ರಾಸ್ ಅಲ್ಲಿ ಮನೆಗಳನ್ನ ತೆರವು ಮಾಡಲಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ 34 ಕುಟುಂಬಗಳು ಮಾತ್ರ ಸ್ಥಳೀಯರೆಂಬ ವರದಿಯನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಯಾರಿಗೆಲ್ಲ ಮನೆಯನ್ನ ಕೊಡ್ತಾರೆ ಹಾಗಾದ್ರೆ? ಸಹಿತ ಕೋಗಿಲು ಕ್ರಾಸ್ ಒತ್ತುವರಿ ವಿಚಾರವಾಗಿ ಈಗ ದಿನದಿಂದ ದಿನಕ್ಕೆ ಒಂದ್ ರೀತಿಯಲ್ಲಿ ಬೆಳವಣಿಗೆ ಕಂಡು ಬರ್ತಾ ಇದೆ. ಸಾಕಷ್ಟು ದಿನಗಳಿಂದ ಎಲ್ಲೋ ಒಂದು ಕಡೆಗೆ ಸರ್ಕಾರನ ಅಥವಾ ಅಧಿಕಾರಿಗಳತ್ತ ಯಾರು ತಪ್ಪು ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಕೋಗಿಲು ಕ್ರಾಸ್ ಒತ್ತುವರಿ ಆದ ಬಳಿಕ ಸರ್ಕಾರ ಒಂದಷ್ಟು ಜನರಿಗೆ ಮನೆಯನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಸಹ ಈಗಾಗಲೇ ಮಾಹಿತಿಯನ್ನ ಹೇಳಿದ್ರು. ಒಂದಷ್ಟು ಜನರು ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಈ ಕೋಗಿಲೆ ಕ್ರಾಸ್ ಅಲ್ಲಿರುವಂತಹ ಜನರು ಮಾತ್ರ ಕಾಣಿಸ್ತಾರ, ಈ ರೀತಿಯಾಗಿ ಸಾಕಷ್ಟು ಭಾಗಗಳಲ್ಲಿ ಜನರಿದ್ದಾರೆ, ಈ ಹಿಂದೆಯೂ ಸಹ ಇದೇ ರೀತಿ ನಡೆಸಿದ್ದಾರೆ ಅನ್ನುವಂಥದ್ದು ಸಹ
ಗೊತ್ತಾಗ್ತಾ ಇರುವಂತದ್ದು. ಇನ್ನು ಸದ್ಯಕ್ಕೆ ಕೆಡವಿರುವಂತಹ ಮನೆಗಳು 82 ಮನೆಗಳಾದ್ರೆ ಅರ್ಜಿಯನ್ನ ಸಲ್ಲಿಸಿರುವುದು 262 ಜನರು. ಹಾಗಾದ್ರೆ ಇದರಲ್ಲಿ ಸರ್ಕಾರ ಹೇಳಿರೋದು 34 ಜನರಿಗೆ ಮಾತ್ರ ನಾವು ಮನೆಯನ್ನ ಕೊಡ್ತೀವಿ ಅಂತ ಹೇಳಿ. ಅಂದ್ರೆ ಇದಕ್ಕೆ ಅರ್ಹರಿರುವರು 34 ಜನರು ಅಂತ ಹೇಳಿ. ಹಾಗಾದ್ರೆ ಜಿಬಿಎ ಸಹ ಈಗ ಜಿಲ್ಲಾಡಳಿತ ಜಂಟಿ ಸರ್ವೆಯನ್ನ ನಡೆಸಿತ್ತು. ಕಳೆದ ಒಂದು ವಾರದಿಂದ ಸಹ ಜಂಟಿ ಸರ್ವೆಯನ್ನ ನಡೆಸಿ ಮಾಹಿತಿಯನ್ನ ಸಂಗ್ರಹಣ ಮಾಡಿದ್ರು. ಮಾಹಿತಿ ಸಂಗ್ರಹಿಸಿ ಬಳಿಕ ಸಚಿವ ಜಮೀರ್ ಅವ್ರಿಗಾಗಿರ್ಬೋದು, ಕೃಷ್ಣ ಬೈರೇಗೌಡರಿಗೂ ಸಹ ಈ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ 118 ಕುಟುಂಬಗಳು ಆಧಾರ್ ಕಾರ್ಡ್ಗಳನ್ನ ಹೊಂದಿವೆ, 102 ಕುಟುಂಬಗಳು ಮತದಾರರ ಗುರುತಿನ ಚೀಟಿಗಳಿವೆ. ಹಾಗಾದ್ರೆ ಮಿಕ್ಕಿ ಇರುವಂತಹ ಅರ್ಜಿದಾರರು ಎಲ್ಲಿಂದ ಬಂದ್ರು? ಅದ್ರ ಜೊತೆಗೆ 34 ಕುಟುಂಬಗಳು ಮಾತ್ರ ಸ್ಥಳೀಯರು ಎಂದು ಸಹ ವರದಿಯಾಗಿದೆ. ಈ ಎಲ್ಲವನ್ನ ಈಗಾಗಲೇ ಬೆಳವಣಿಗೆ ಕಂಡು ಬರ್ತಾ ಇರುವಂತದ್ದು. ಹಾಗಾದ್ರೆ ಸ್ಥಳೀಯರು ಯಾರು, ವಲಸಿಗರು ಯಾರು ಅನ್ನೋಂತಹ ಪ್ರಶ್ನೆಯೂ ಸಹ ಈಗ ಜಿಬಿಎಗೂ ಎದುರಾಗಿರುವಂತದ್ದು, ಸರ್ಕಾರಕ್ಕೂ ಸದ್ಯಕ್ಕೆ ಎದುರಾಗಿರುವಂತದ್ದು. ಇನ್ನು ಸರ್ವೆ ನಡೆಸಿ ಇಬ್ರು ಸಚಿವರಿಗೆ ಏನ್ ಮಾಹಿತಿಯನ್ನ ತಿಳಿಸಿದ್ದಾರೆ, ಇದರ ಷರತ್ತುಗಳ ಅನ್ವಯಗ ಅರ್ಹರಿಗೆ ಮಾತ್ರ ಈ ಕುರಿತಂತೆ ಮನೆಗಳನ್ನ ವಿತರಣೆ ಮಾಡ್ತಾರಾ ಅಥವಾ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳನ್ನ ಹಂಚಿಕೆ ಮಾಡ್ತಾರೆ? ಈ ಎಲ್ಲಾ ಪ್ರಶ್ನೆಗೂ ಸಹ ಸದ್ಯಕ್ಕೆ ಉತ್ತರ ಕೊಡ್ಬೇಕಾಗಿರುವಂತದ್ದು ಜಿಬಿಎ. ಎಂದು ಮತ್ತೆ ನಾಳೆ 2 ದಿನಗಳಲ್ಲಿ ಇದೆಲ್ಲದಕ್ಕೂ ಸಹ ಸದ್ಯಕ್ಕೆ ಬ್ರೇಕ್ ಬೀಳುತ್ತೆ ಅನ್ನುವಂತ ಮೂಲ ಮಾಹಿತಿಗಳ ಪ್ರಕಾರ ಮಾಹಿತಿ ತಿಳಿದು ಬರ್ತಾ ಇರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ.